ನಮಸ್ಕಾರ ಎಲ್ಲರಿಗೂ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಮನೆಯಲ್ಲೇ ಸುಲಭವಾಗಿ ಸಿಗುವ ಮೆಂತ್ಯವನ್ನು ಬಳಸಿಕೊಂಡು ಕೂದಲಿನ ಆರೈಕೆ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ. ಮೆಂತ್ಯವನ್ನು ಬಳಸಿಕೊಂಡು ಆರೋಗ್ಯಕರವಾದ ದಟ್ಟವಾದ ಉದ್ದವಾದ ಕೂದಲನ್ನು ಹೇಗೆ ಬೆಳೆಸ್ಕೊಳ್ಬೋದು ಅನ್ನೋದು ಸರಳ ಮನೆಮದ್ದು ಇದಾಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಬಹಳ ಜನರಿಗೆ ಈಗಿನ ಕಾಲದಲ್ಲಿ ತುಂಬ ಜನರಿಗೂ ಕೂಡ ಇದು ಸಮಸ್ಯೆ ಆಗಿದೆ. ಏನಂತಂದರೆ ಕೂದಲು ಉದುರೋದು, ಇಲ್ಲ ಕೂದಲು ತೆಳ್ಳಗಾಗೋದು ಅಥವಾ ಹೇರ್ ಗ್ರೋತ್ ಸ್ವಲ್ಪ ನಿಧಾನ ಆಗೋದು, ಈ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ. ಇದಕ್ಕೆಲ್ಲ ಪರಿಹಾರ ಏನಂತಂದರೆ ಮೆಂತ್ಯ. ಈ ಮೆಂತ್ಯ ತುಂಬಾ ಅದ್ಭುತ ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಮೆಂತ್ಯನ ಬಳಸೋದ್ರಿಂದ ಕೂದಲು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಶೈನ್ ಆಗುತ್ತೆ, ಮತ್ತು ದಪ್ಪ ಆಗುತ್ತೆ. ತೆಳ್ಳ ಇರೋ ಕೂದಲು ಎಲ್ಲ ದಪ್ಪ ಆಗುತ್ತೆ. ಈ ಮೆಂತ್ಯದಲ್ಲಿ ಪ್ರೋಟೀನ್, ಐರನ್ ಮತ್ತು ಕೂದಲಿಗೆ ಬೇಕಾಗಿರುವಂಥ ಅನೇಕ ಪೋಷಕಾಂಶಗಳು ಈ ಮೆಂತ್ಯದಲ್ಲಿ ಸಿಗುತ್ತೆ ನಿಮಗೆ. ಈಗ ಯಾವ ರೀತಿ ಮೆಂತ್ಯನ ಬಳಸ್ಬೋದು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ನೀವು ಓವರ್ ನೈಟೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ನೆನೆಸಿಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡಿ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು, ನೀವು ಓವರ್ ನೈಟ್ ನೆನೆಸಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಬೇಕು ಅಂತಂದರೆ ನೀವು ನೆನೆಸಿಟ್ಟಿರ್ತೀರಲ್ಲ ನೀರು, ಮೆಂತ್ಯ ಕಾಳಿಗೆ ನೆನೆಸಿಟ್ಟಿರ್ತೀರಲ್ಲ ಅದೇ ನೀರನ್ನ ಬಳಸ್ಬೋದು. ಅಂದರೆ ತುಂಬ ನೀರಾಗಿ ಪೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಮಾಮೂಲಿ ತಿಕ್ಕಾಗಿ ಪೇಸ್ಟ್ ಥರ, ಅಂದರೆ ತಲೆಗೆ ಹಚ್ಚೋ ಥರ ಒಂದು ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಪೇಸ್ಟನ್ನು ಒಂದು ಕಪ್ಪಿಗೆ ಹಾಕ್ಕೊಂಡು ನೀವು ನಿಧಾನಕ್ಕೆ ಕೂದಲು ನೆಟ್ಟಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಿ ನೀಟಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ. ಬೆರಳುಗಳ ಸಹಾಯದಿಂದ ಒಂದು 5 ನಿಮಿಷ ಮಸಾಜ್ ಮಾಡಿ. ಅದಾದಮೇಲೆ 30 ಮಿನಿಟ್ ಹಾಗೆ ಬಿಟ್ಟು ಅದಾದಮೇಲೆ ನೀವು ನೀಟಾಗಿ ಹೇರ್ ವಾಶ್ ಮಾಡಿ. ಆ್ಯಸ್ ಯೂಶ್ವಲ್ ಹೇರ್ ವಾಶ್ನ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಅಥವಾ ಕಂಪ್ಲೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ನ ನೋಡ್ಬೋದು. ನೀವು ಹೇರ್ ವಾಶ್ಗೆ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ನ ನೋಡ್ಬೋದು. ಕೆಮಿಕಲ್ ಆ್ಯಡೆಡು ಅಥವಾ ತುಂಬ ಒಂಥರ ಬೇರೆ ಥರ ಪ್ರಾಡಕ್ಟ್ಗಳು ಯೂಸ್ ಮಾಡೋಕ್ಕಿಂತ ಆಲ್ಮೋಸ್ಟ್ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ಅಟ್ಲೀಸ್ಟ್ ನೀವು ಶಾಂಪೂಗಳು ಬಳಸದೇ ಇದ್ರೂ ಸೀಗೆ ಪುಡಿ ಸಾಮಾನ್ಯವಾಗಿ ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಸೀಗೆ ಪುಡಿ ಹಚ್ಚೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಈ ಥರ ಒಂದು ಪೇಸ್ಟನ್ನು ನೀವು ವಾರಕ್ಕೆ 1-2 ಸತಿ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಒಂಥರ ಶೈನಿ ಆಗುತ್ತೆ. ನಿಮಗೆ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಇದ್ರ ಜೊತೆ ಇನ್ನೊಂದು ರೀತಿಯೂ ಹೇರ್ ಪ್ಯಾಕ್ ಮಾಡ್ಕೊಬೋದು. ಅದೇನಂತಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, ಫ್ಲೆಕ್ಸೀಡು ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ಅದೆರಡೂ ಕೂಡ 1 ಟೇಬಲ್ ಸ್ಪೂನಲ್ಲಿ ನೀವು ಒಂದು ಕಪ್ಪಲ್ಲಿ ಓವರ್ ನೈಟೇ ನೆನೆಸಿಡಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ನೀವು 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಬೋದ್ರಿಂದ ತಲೆ ನೆತ್ತಿಯಿಂದ ಕೂದಲು ಲೆಂತ್ ತನಕ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಅಪ್ಲೈ ಮಾಡಿದಾದಮೇಲೆ ಆ್ಯಸ್ ಯೂಶ್ವಲ್ ಒಂದು 30 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ಮೈಲ್ಡ್ ಶಾಂಪೂ ಯೂಸ್ ಮಾಡಿಕೊಂಡೆ ಹೇರ್ ವಾಶ್ ಮಾಡಿ. ಈ ಅಗಸೆ ಬೀಜನೂ ಕೂಡ ಹೇರ್ ಗ್ರೋತ್ ಆಗೋದಕ್ಕೆ, ಹೇರು ತಿಕ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಮೆಂತ್ಯ ಕಾಳು ಜೊತೆ ಸೇರಿಸ್ಕೊಂಡು ನೀವು ಈ ರೀತಿಯೂ ಕೂಡ ಒಂದು ಪೇಸ್ಟ್ ಅಥವಾ ಹೇರ್ ಪ್ಯಾಕ್ನ ಮಾಡ್ಕೊಬೋದು. ಈ ಹೇರ್ ಪ್ಯಾಕ್ ಕೂಡ ನೀವು ವಾರಕ್ಕೆ 2 ಸತಿ ಬಳಸಿ. ಅಟ್ಲೀಸ್ಟ್ 1 ಮಂತ್ ಆದರೂ ನೀವು ಈ ರೀತಿ ಟ್ರೈ ಮಾಡಿ, ಫಾಲೋ ಮಾಡಿ. ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದೊಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಡ್ಯಾಂಡ್ರಫ್ ಇದೆ, ಡಸ್ಟಿ ಥರ ಅನಿಸುತ್ತೆ, ಡ್ರೈನೆಸ್ ಇದೆ ಅಂತ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ನೆನೆಸಿಡಿ ಸ್ವಲ್ಪ ನೀರು ಹಾಕ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮೆಂತ್ಯ ಕಾಳು ನೆಂದಿರೋದ್ರಿಂದ. ಅದನ್ನು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಪೇಸ್ಟನ್ನ ಒಂದು ಕಪ್ಪಿಗೆ ಹಾಕ್ಕೊಂಡು ಅದಕ್ಕೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಒಂದು 30 ಮಿನಿಟ್ ಆದಮೇಲೆ ಹೇರ್ ವಾಶ್ ಮಾಡಿ ಮೈಲ್ಡ್ ಶಾಂಪೂ ಯೂಸ್ ಮಾಡಿಕೊಂಡು. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಬಳಸಿ. ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. 1-2 ತಿಂಗಳು ನೀವು ಬಳಸ್ತಾ ಬಂದರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಡ್ರೈನೆಸ್ ಕೂಡ ಕಮ್ಮಿ ಆಗುತ್ತೆ. ಕೂದಲು ದಪ್ಪವಾಗಿ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೂದಲು ಸ್ವಲ್ಪ ತುಂಬ ತೆಳ್ಳಗಿದೆ, ದಪ್ಪ ಆಗಬೇಕು, ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ದಪ್ಪ ಆಗ್ತಾಯಿಲ್ಲ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಆ ನೀರನ್ನ ಚೆಲ್ಲೋದಕ್ಕಿಂತ ಆ ನೀರನ್ನೇ ಯೂಸ್ ಮಾಡಿಕೊಂಡು ಅದಕ್ಕೆ 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸಿ.
ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಇದ್ದರೆ ಹಾಕೋಬೋದು, ಇಲ್ಲ ನನಗೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ನ ನೀವು ಆ್ಯಸ್ ಯೂಶ್ವಲ್ ಮಾಮೂಲಿ ಹೇರ್ ವಾಶ್ ಮಾಡೋಕ್ಕೂ ಒಂದು 30 ಮಿನಿಟ್ ಮುಂಚೆ ಅಪ್ಲೈ ಮಾಡಿ ಅದಾದಮೇಲೆ ಹೇರ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ, ಸ್ವಲ್ಪ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ ಒಂದು ಸತಿ ಬಳಸಿದ್ರೂ ಸಾಕಾಗುತ್ತೆ. ಒಂದೇ ತಿಂಗಳಲ್ಲಿ ನೀವು ರಿಸಲ್ಟ್ನ ಅಥವಾ ಡಿಫ್ರೆನ್ಸ್ನ ನೋಡ್ಬೋದು. ಇನ್ನು ನೆಕ್ಸ್ಟು ನೀವು ಹೇರ್ ಪ್ಯಾಕ್ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಕೆಲವರಿಗೆ ಇರಿಟೇಷನ್ ಆಗುತ್ತೆ. ಮತ್ತು ಸ್ವಲ್ಪ ಏನಾದರೂ ಮೆಂತ್ಯ ಅಥವಾ ಹೇರ್ ಪ್ಯಾಕನ್ನು ನೈಸ್ಗೆ ಪೇಸ್ಟ್ ಮಾಡಿರ್ತೀರಿ, ಆದರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಂಡ್ರೆ ಏನಾದರೂ ತುಂಬ ಇರಿಟೇಷನ್ ಆಗೋದು. ಈ ರೀತಿ ಮಾಡೋಕ್ಕಿಂತ ಸುಮ್ಮನೆ ಇರೋದು ಬೆಸ್ಟ್ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಅಂಥವ್ರಿಗೆ ಈ ರೀತಿಯಾಗಿ ಒಂದು ಟ್ರೈ ಮಾಡ್ಬೋದು. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಸೇರಿಸಿ ಅದಕ್ಕೆ 2 ಟೇಬಲ್ ಸ್ಪೂನ್ ಆಯ್ತಲ್ಲ, ಈಗ ಅದಕ್ಕೆ 1:2 ರೇಷಿಯೋದಲ್ಲಿ 4 ಗ್ಲಾಸ್ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಲೆ ಮೇಲೆ ಇಟ್ಟು ಒಂದು 10 ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಂದರೆ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಆ ಕುದಿಯೋ ಹಂತಕ್ಕೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿ, ಹಾಗೆ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಬಿಡಿಸ್ಬಿಟ್ಟು ಎಲೆಗಳನ್ನ ಅದಕ್ಕೆ ಹಾಕಿ ಅದು ಸ್ವಲ್ಪ ಇವಾಗ ನೀರಂಗಿರೋದು ಸ್ವಲ್ಪ ಜೆಲ್ಲಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿ ತನಕ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಹೇರ್ ಜೆಲ್ನ ನೀವು ಹೇರ್ ವಾಶ್ ಆದಮೇಲೆ ಆ್ಯಸ್ ಯೂಶ್ವಲ್ ನೀವು ಯಾವ ಆಯಿಲ್ನ ಯೂಸ್ ಮಾಡ್ತಿರೋ ಮಾಡ್ಬೋದು. ಆಲ್ಮೋಸ್ಟ್ ಒಂದೇ ಆಯಿಲ್ಗೆ ಸ್ಟಿಕ್ ಆನ್ ಆಗೋದು ಬೆಟರು. ಹೇರ್ ವಾಶ್ ಆದಮೇಲೆ ನೀವು ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತಿರಲ್ಲ, ಹೇರ್ ವಾಶ್ ಆದಮೇಲೆ ಕೊನೆಯಲ್ಲಿ ಬರೋವಾಗ ಈ ಜೆಲ್ನ ಅಪ್ಲೈ ಮಾಡಿ ನೀಟಾಗಿ 2 ನಿಮಿಷ ಮಸಾಜ್ ಮಾಡಿಬಿಟ್ಟು ಮಾಮೂಲಿ ಹೇರ್ ವಾಶ್ ಮಾಡಿ. ಈ ಜೆಲ್ನ ಅಪ್ಲೈ ಮಾಡಿದ್ದಾದಮೇಲೆ ಯಾವುದೇ ಶಾಂಪು ಬಳಸೋಷ್ಟೇನು ಬೇಡ, ಬರೀ ಹೇರ್ ವಾಶ್ ಮಾಡಿ ಅದಾದಮೇಲೆ ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ಆಗೋದಕ್ಕೆ, ಮತ್ತು ಸ್ವಲ್ಪ ತಿಕ್ ಆಗೋದಕ್ಕೆ ಹೇರು, ಮತ್ತು ತೆಳ್ಳಗಿದ್ರೆ ಅದು ತಿಕ್ ಆಗುತ್ತೆ. ಅದಾದಮೇಲೆ ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹೇರು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೀವು ಒಂದು ಸತಿ ಈ ಜೆಲ್ನ ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ನೀವು 2 ಟೈಮ್ನ ಬಳಸ್ಬೋದು. ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಒಂದು 3 ಟೈಮ್ ಬಳಸ್ಬೋದು ನೀವು. ಈ ಜೆಲ್ಲು ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಈ ಹೇರ್ ಪ್ಯಾಕ್ಗಳಿಗಿಂತ ಈ ಜೆಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಏಕೆಂದರೆ ನಾನು ಇದೇ ರೀತಿ ಜೆಲ್ನ ನಾನು ಅಪ್ಲೈ ಮಾಡ್ತೀನಿ. ವಾರಕ್ಕೆ 1 ಸತಿ ಇಲ್ಲಾಂದರೆ 2 ಸತಿ ನಾನು ಅಪ್ಲೈ ಮಾಡ್ತೀನಿ. ಇನ್ನು ನೆಕ್ಸ್ಟು ನಾನು ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ತೀನಿ ಮೆಂತ್ಯ ಕಾಳಿಂದ, ಮತ್ತು ಯಾವ ರೀತಿ ಹೇರ್ ಆಯಿಲ್ಗೆ ನಾನು ಮೆಂತ್ಯ ಕಾಳನ್ನ ಬಳಸ್ಕೊಂಡು ಹೇರ್ ಆಯಿಲ್ ಮಾಡ್ಕೊಳ್ತೀನಿ ಅಂತ ನೋಡೋದಾದರೆ, ಫಸ್ಟಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟೇ ನೆನೆಸಿಟ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅದಕ್ಕೆ 1 ಕಡ್ಡಿ ಕರ್ಬೇವಿನ ಸೊಪ್ಪು, ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತೀನಿ. ಈ 4 ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಅದನ್ನ ಈ ಪೇಸ್ಟನ್ನ ನಾನು ಹೇರು ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾದಮೇಲೆ ಒಂದು 40 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ನಾನು ಆ್ಯಸ್ ಯೂಶ್ವಲ್ ಮೈಲ್ಡ್ ಶಾಂಪೂನೇ ಹೇರ್ ವಾಶ್ ಮಾಡೋದು. ಮೈಲ್ಡ್ ಶಾಂಪೂ ಇಲ್ಲದೇ ನಾನು ಯಾವುದೇ ರೀತಿ ಬೇರೆ ಪ್ರಾಡಕ್ಟ್ಗಳಾಗಲಿ ಯೂಸ್ ಮಾಡಲ್ಲ. ಒಂದು ಮೈಲ್ಡ್ ಶಾಂಪು ನಾನು ಯೂಸ್ ಮಾಡೋ ರೆಗ್ಯುಲರಾಗಿ ಯೂಸ್ ಮಾಡೋ ಶಾಂಪೂನೇ ಬಳಸ್ಕೊಂಡು ಹೇರ್ ವಾಶ್ ಮಾಡ್ತೀನಿ. ನಾನು ಈ ಹೇರ್ ಪ್ಯಾಕ್ನ ವಾರಕ್ಕೆ 1 ಸತಿ ಅಪ್ಲೈ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬೆಸ್ಟ್ ರಿಸಲ್ಟು ನಾನು ನೋಡ್ತಾ ಇದ್ದೀನಿ. ಸುಮಾರು 1 ವರ್ಷದಿಂದ ನಾನು ಇದೊಂದೇ ಹೇರ್ ಪ್ಯಾಕ್ನ ಯೂಸ್ ಮಾಡೋದು. ಇನ್ನು ಇದ್ರ ಜೊತೆಗೆ ನಾನು ಯಾವ ರೀತಿ ಮೆಂತ್ಯ ಕಾಳನ್ನ ಬಳಸ್ಕೊಂಡು ಹೇರ್ ಆಯಿಲ್ನ ಮಾಡ್ಕೊಳ್ತೀನಿ ಅಂತಂದರೆ, ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಅದಕ್ಕೆ 2 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ತೀನಿ. ಅದಾದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಅದಕ್ಕೆ ಸೇರಿಸ್ತೀನಿ. ಅದಕ್ಕೆ ನಾನು ಬಳಸುವಂಥ ಹೇರ್ ಆಯಿಲು ನಾನು ಆಲ್ರೆಡಿ ಹಿಂದೆ ಒಂದಷ್ಟು ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಾನು ಬಳಸುವಂಥ ಹೇರ್ ಆಯಿಲ್ ಯಾವುದು ಅಂತ ಅಂದ್ಬಿಟ್ಟು, ಇನ್ ಕೇಸ್ ಏನಾದರೂ ನೀವು ನೋಡಿಲ್ಲ ಅಂತಂದರೆ ಫ್ರೀ ಇದ್ದಾಗ ಒಂದು ಸತಿ ನನ್ನ ಚಾನಲ್ನ ಚೆಕ್ ಮಾಡಿ. ಇನ್ನು ನಾನು ಬಳಸುವಂಥ ಹೇರ್ ಆಯಿಲ್ನ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದನ್ನ. ಅದಾದಮೇಲೆ ನಾನು ಇಮ್ಮಿಡಿಯೇಟು ನೆಕ್ಸ್ಟ್ ಪಾತ್ರೆಗೆ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ತೀನಿ. ಏಕೆಂದರೆ ಅದರಲ್ಲೆಲ್ಲ ಈರುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಫಿಲ್ಟರ್ ಮಾಡಿ ಇಟ್ಕೊಳ್ತೀನಿ. ಈ ಆಯಿಲ್ನ ನಾನು ವಾರಕ್ಕೆ 3 ಸತಿ ಅಪ್ಲೈ ಮಾಡ್ತೀನಿ. ನಾನು ಹೇರ್ ವಾಶ್ ಮಾಡೋಕ್ಕೂ 2 ಅವರ್ ಮುಂಚೆ ಈ ಆಯಿಲ್ನ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ತೀನಿ. ಅದಾದಮೇಲೆ 2 ಅವರ್ ಬಿಟ್ಟು ಆ್ಯಸ್ ಯೂಶ್ವಲ್ ನಾನು ಕಂಪ್ಲೀಟಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಬಿಸಿನೀರಲ್ಲಿ ಹೇರ್ ವಾಶ್ ಮಾಡೋದನ್ನು ಅವಾಯ್ಡ್ ಮಾಡಿದ್ದೀನಿ. ನಾನು ಬಿಸಿನೀರಲ್ಲಿ ಹೇರ್ ವಾಶ್ ಮಾಡಲ್ಲ, ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಸುಮಾರು 1 ವರ್ಷದಿಂದ ನಾನು ಇದೇ ರೀತಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ನ ನಾನು ನೋಡಿದ್ದೀನಿ. ನೀವು ಈ ರೀತಿಯಾಗಿ ಹೇರ್ ಆಯಿಲ್ನ ಒಂದು ಸತಿ ಮಾಡಿಕೊಂಡು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಕಂಟಿನ್ಯೂ ಮಾಡಿ. 1 ವರ್ಷ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಬೆಸ್ಟ್
ರಿಸಲ್ಟ್ನ ನೋಡ್ಬೋದು. ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಹೇರು ಹೆಲ್ದಿಯಾಗಿ ಕೂಡ ಬೆಳೆಯುತ್ತೆ. ಇನ್ನು ಇದಾಗಿತ್ತು ಮೆಂತ್ಯ ಕಾಳಿಂದ ಯಾವ್ಯಾವ ರೀತಿ ಯೂಸ್ಫುಲ್ ಆಗುತ್ತೆ, ಹೇರ್ ಗ್ರೋತ್ ಹೇಗಾಗುತ್ತೆ, ಯಾವ್ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಯಾವ ರೀತಿ ಹೇರ್ ಪ್ಯಾಕ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಇನ್ನಷ್ಟು ಯಾವ್ಯಾವ ರೀತಿ ಹೊಸ ಟಿಪ್ಸ್ಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅದನ್ನು ನಾನು ಶೇರ್ ಮಾಡ್ತೀನಿ.